ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಅಂದರೆ ನೀವೇನು RRB ಗ್ರೂಪ್ ಡಿ ಏನೋ ಎಕ್ಸಾಮ್ಗೆ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಮಂತ್ ಜನವರಿಯಲ್ಲಿ 8ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಏನಪ್ಪ ಅಂದರೆ ನಿಮಗೆ ನಾರ್ಮಲ್ ಮೆಸೇಜ್ ಬಂದಿರುತ್ತೆ ಆ ಎಕ್ಸಾಮ್ ಸಿಟಿ ಮತ್ತು ಡೇಟ್ನ ಶಿಫ್ಟ್ನ ಚೆಕ್ ಮಾಡ್ಕೊಳ್ಳಿ ಅಂತಂದು. ನಿಮಗೇನು ಗೊತ್ತಾಯಿಲ್ಲ ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಮೊದಲು ನಿಮ್ಮದು ಮೇಲ್ ಓಪನ್ ಮಾಡಬೇಕು. ನಿಮ್ದು ಯಾವುದು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ನೀವು ಏನಾದರೂ ಮೇಲ್ ಕೊಟ್ಟಿದ್ದಲ್ವ, ಆ ಮೇಲ್ನ ಓಪನ್ ಮಾಡಬೇಕು. ಮೇಲ್ ಬಾಕ್ಸ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ವ್ಯೂಸ್ ಬರುತ್ತೆ, ಆಯಿತಾ. ಅದನ್ನು ರಿಫ್ರೆಶ್ ಮಾಡಬೇಕು. ಈ ಥರ ರಿಫ್ರೆಶ್ ಮಾಡಿದ್ಮೇಲೆ ನಿಮಗೆ ಏನಪ್ಪ ಅಂದರೆ ಈ ಥರ ಮೇಲ್ ಬಂದಿರುತ್ತೆ. ಇಲ್ಲಿ ಏನಪ್ಪ ಇಲ್ಲಿ ತೋರಿಸಿ ನೋಡಿ, ಇಲ್ಲಿದೆ ಅಲ್ವಾ ಸೆಕೆಂಡ್ ಒನ್ನು RRB CN0824 ಅಂತ, RRB ಲೆವೆಲ್ 1 ಅಂತ, ಸಿಟಿ ಇನ್ಫಾರ್ಮೇಷನ್ ಏನು ಕ್ಲಿಕ್ ಮಾಡಬೇಕು. ಓಕೆನಾ. ಏನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಏನಪ್ಪ ಅಂದರೆ CNE 08/2024 RRB ಲೆವೆಲ್ 01 ಸಿಟಿ ಇಂಟಿಮೇಷನ್ ಸ್ಲಿಪ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕೊಟ್ಟಿರ್ತಾರೆ, ಆಯಿತಾ. ಇದು ಕೊಟ್ಟಿರುತ್ತೆ. ಇದು ಕೆಳಗೆ ಲಿಂಕ್ ಇರುತ್ತಲ್ವ, ಈ ಲಿಂಕ್ನ ಕ್ಲಿಕ್ ಮಾಡಿ. ಈ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತಾ. ಇಲ್ಲಿ ನಿಮ್ದು ರಿಜಿಸ್ಟರ್ ನಂಬರ್ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು. ಓಕೆನಾ. ನಾನು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕ್ತೀನಿ, ನೀವು ಕೂಡ ಇಲ್ಲಿ ಹಾಕಿ. ಓಕೆನಾ. ನಿಮ್ಮದು ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಬೇಕು. ನಾನು ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕ್ತೀನಿ. ಓಕೆ, ನಾನು ರಿಜಿಸ್ಟರ್ ನಂಬರ್ ಹಾಕ್ತೀನಿ. ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಯಾವುದು, ನಾನು ಡೇಟ್ ಆಫ್ ಬರ್ತ್ ಹಾಕ್ತೀನಿ. ನಿಮ್ಮದು ಡೇಟ್ ಆಫ್ ಬರ್ತ್ ಏನು, ಡೇಟ್ ಆಫ್ ಬರ್ತ್ ಹಾಕಿ. ಮತ್ತು ಯಾವ ಮಂತ್ ಇದೆ ಅಂತ, ಆ ಮಂತ್ ಹುಟ್ಟಿದ್ದೀರಾ ಆ ಮಂತ್ನ ಹಾಕಿ. ಆಮೇಲೆ ಯಾವ ಇಯರಲ್ಲಿ ಹುಟ್ಟಿದ್ದೀರಾ ಅದನ್ನು ಕೂಡ ಇಲ್ಲಿ ಹಾಕಿ. ಮೇಲೆ ಕೆಳಗೆ ಕ್ಯಾಪ್ಷನ್ ಇದೆ ಅಲ್ವಾ, ಈ ಕ್ಯಾಪ್ಷನ್ನ ಟೈಪ್ ಮಾಡಿ. ನಂದು 893146 ಇದೆ. ಇದು ಕ್ಯಾಪ್ಷನ್, ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಷನ್ ಹಾಕಿ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮಗೆ ಚೇಂಜ್ ಮಾಡಿ ಅಂತ ಬರ್ತಾಯಿದೆ. ನಾನು ಇನ್ನೊಂದು ಟೈಮ್ ರೀಟೈಪ್ ಮಾಡ್ತೀನಿ. 4476 ಲಾಗಿನ್ ಅಂತ ಕೊಡಿ. ರಿಜಿಸ್ಟರ್ ನಂಬರು ಅಂತ ತೋರಿಸ್ತಾ ಇದೆ. ಜಸ್ಟ್ ನಿಮ್ಮದು ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತು, ಕ್ಯಾಪ್ಷನ್ ಹಾಕಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ಇಲ್ಲಿ ನಿಮ್ಮದು ರಿಜಿಸ್ಟರ್ ನಂಬರ್ ತೋರಿಸುತ್ತೆ. ಅದಾದಮೇಲೆ ನಿಮ್ಮ ಹೆಸರು, ಫುಲ್ ನೇಮ್ ಹೆಸರು ಮತ್ತು ಫಾದರ್ ನೇಮ್ ಮತ್ತು ಯಾವ ಜೆಂಡರ್ ತೋರಿಸುತ್ತೆ. ಅದಾದಮೇಲೆ ಯಾವ ಕೆರಿಯರ್ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ರೈಟ್ ಸೈಡು ಸಿಟಿ ಇಂಟಿಮೇಷನ್ ಸ್ಲಿಪ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ಪ್ಲೀಸ್ ಕ್ಲಿಕ್ ಇಯರ್ ಟು ಡೌನ್ಲೋಡ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಇದೆಯಲ್ವ, ಇದನ್ನು ಈ ಕ್ಲಿಕ್ ಇಯರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ. ಈ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂದರೆ ಡೌನ್ಲೋಡ್ ಆಗುತ್ತೆ. ಆದಮೇಲೆ ಹಿಂಗೆ ಡೌನ್ಲೋಡ್ ಮಾಡಿ ಆದಮೇಲೆ ಇಲ್ಲಿ ಬರುತ್ತೆ. ಓಕೆನಾ. ನಿಮ್ಮದು ರಿಜಿಸ್ಟರ್ ನಂಬರು, ನಿಮ್ಮ ನೇಮು, ತಂದೆ ಹೆಸರು, ಇಲ್ಲಿ ಯಾವ ಜೆಂಡರು ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗೆ ನಂದು ಎಕ್ಸಾಮ್ ಸೆಂಟರ್ ಎಲ್ಲಿದೆಯಪ್ಪ ಅಂದರೆ ಮೈಸೂರೊಳಗಿದೆ, ಆಮೇಲೆ ಕರ್ನಾಟಕ ಒಳಗಿದೆ. ಓಕೆನಾ. ಶಿಫ್ಟ್ ಬಂದ್ಬಿಟ್ಟು ಸೆಕೆಂಡ್ ಶಿಫ್ಟ್ ಇರುತ್ತೆ. ನಮ್ಮ ಕೆಳಗೆ ಕೊಟ್ಟಿದೆ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ನೋಟ್ ಎ ಫಾಲೋವಿಂಗ್ ಟೈಮ್ಸ್ ಕೊಟ್ಟಿದ್ದಾರೆ, ಆಯಿತಾ. ನಿಮ್ಮದು ಮಾರ್ನಿಂಗ್ ಶಿಫ್ಟ್ 1 ಇದ್ದರೆ ಬೆಳಗ್ಗೆ 7 ಗಂಟೆಗೆ 7:30 ರಿಪೋರ್ಟಿಂಗ್ ಇರಬೇಕು. ಗೇಟ್ ಕ್ಲೋಸಿಂಗ್ 8:00 ಗೇಟ್ ಕ್ಲೋಸಿಂಗ್ ಆಗುತ್ತೆ. ಅದಾದಮೇಲೆ ಎಕ್ಸಾಮ್ ಸ್ಟಾರ್ಟ್ ಬಂದು 9 ಸ್ಟಾರ್ಟ್ ಆಗುತ್ತೆ. ನಮ್ಮದು ಸೆಕೆಂಡ್ ಶಿಫ್ಟ್ ಇದೆ. ನಮ್ಮದು ರಿಪೋರ್ಟಿಂಗ್ ಟೈಮು 11 ಕಾಲಿಗಿದೆ. ಅದಾದಮೇಲೆ ಗೇಟ್ ಕ್ಲೋಸಿಂಗ್ ಬಂದುಬಿಟ್ಟು 12 ಕಾಲು. ಎಕ್ಸಾಮ್ ಸ್ಟಾರ್ಟ್ ಆಗೋದು 12:40 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಥರ್ಡ್ ಶಿಫ್ಟ್ ಇರುತ್ತಲ್ಲ, ಅವ್ರು 3 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಕೊಡಬೇಕು. 4 ಗಂಟೆಗೆ ಗೇಟ್ ಕ್ಲೋಸು, 4:40 ನಿಮ್ಮದು ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಡ್ಯೂರೇಷನ್ ಎಕ್ಸಾಮ್, ದ ಕ್ಯಾಂಡಿಡೇಟ್ ಟು ನೋಟ್ ದ ಫಾಲೋವಿಂಗ್ ದ ಟೈಮಿಂಗ್, ದ ಡ್ಯೂರೇಷನ್ ಆಫ್ ದ CBT ವಿಲ್ ಬಿ 90 ಮಿನಿಟ್ಸ್ ಇನ್ ಫಾರ್ 100 ಕ್ವಶನ್ ಇರುತ್ತೆ. ಓಕೆನಾ. 1.5 ತಾಸು ಒಂದು ತಾಸು ಇರುತ್ತೆ, 100 ಕ್ವಶನ್ ಇರುತ್ತೆ. ಓಕೆನಾ. ಈ ಎಕ್ಸಾಮ್ ಒಳಗೆ. ಅದಾದಮೇಲೆ ಫ್ರೀ ಟ್ರಾವೆಲ್ ಅಥಾರಿಟಿ ಫಾರ್ SC/ST ಕ್ಯಾಂಡಿಡೇಟ್. ನೀವು SC/ST ಆಗಿದ್ದರೆ ನಿಮಗೆ ಫ್ರೀ ಟ್ರಾವೆಲ್ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಅಥಾರಿಟಿ ರೈಲ್ವೆ ಬೋರ್ಡ್ ಲೆಟರ್ ಆನ್ CG ಕೊಟ್ಟಿದ್ದಾರೆ, ಆಯಿತಾ. ಅಥಾರಿಟಿ ಕಡೆಯಿಂದ ಕೊಟ್ಟಿದ್ದಾರೆ. ಯಾವುದನ್ನ ಡೇಟಿಗೆ ಬಂದುಬಿಟ್ಟು 23/11/1984 ಇಸ್ವಿಯೊಳಗೆ ಈ ಥರ ಲಾಂಚ್ ಮಾಡಿದ್ದಾರೆ. ಓಕೆನಾ. ನೀವು ಎಕ್ಸಾಮ್ ಟ್ರಾವೆಲ್ ಮಾಡಬೇಕಂದ್ರೆ ನಿಮಗೆ ಫ್ರೀ ಟ್ರೈನ್ ಟಿಕೆಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಯಾವಾಗಪ್ಪ ಅಂದರೆ ಡೇಟ್ ಬಂದುಬಿಟ್ಟು 5th ಜನವರಿ 2026 ಟು 11 ಜನವರಿ 2026 ನೀವು ವ್ಯಾಲಿಡ್ ಇರುತ್ತೆ ಈ ಟ್ರಾವೆಲ್ ಪಾಸು. ಆಮೇಲೆ ಅಗ್ರಿಬೊಮ್ಮಲ್ ಟು ಮೈಸೂರೊಳಗೆ ನಾವು ಹೆಂಗೆ ಬೇಕಾದರೂ ನೀವು ಅಡ್ಡಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ SCT ಸರ್ಟಿಫಿಕೇಟ್ ನಂಬರ್ ಕೊಟ್ಟಿರ್ತಾರೆ. ಆಮೇಲೆ ಇಶ್ಯೂ ಡೇಟ್ ಕೊಟ್ಟಿರ್ತಾರೆ. ತಾಲೂಕು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಒಂದು ಟೈಮ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನಿಮಗೇನೋ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸಿ ಕೊಡ್ತೇನೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.